ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಮತ್ತು ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಮತ್ತು ವೇದಿಕೆಯ ಮೇಲಿರುವಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇರಿಸಾವೆ ಯುವ ರೆಡ್ ಕ್ರಾಸ್ ಹಾಗೂ ಯುವ ರೆಡ್ ರಿಬ್ಬನ್ ಘಟಕದ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಚನ್ನರಾಯಪಟ್ಟಣ ಇವರ ಸಹಯೋಗದಿಂದ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಇಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಅರಿವು ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಚಾಲನೆ ನೀಡಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಛಾಯಾ ಮತ್ತು ಕಾವ್ಯ. ಒಂದು ರಕ್ತದಾನ ಶಿಬಿರ, ಇನ್ನೊಂದು ರಸ್ತೆ ಸುರಕ್ಷತೆ. ನಿಮ್ಗಳಿಗೆ ಗೊತ್ತಿರಬಹುದು, ರಸ್ತೆ ಸುರಕ್ಷತೆನ ಕರೆಕ್ಟ್ ನೀವು ಪಾಲನೆ ಮಾಡಿದ್ರೆ ಇನ್ನೊಬ್ರಿಗೆ ರಕ್ತದಾನನೂ ಮಾಡ್ಬೋದು, ನೀವು ಜೀವನ ಪರ್ಯಂತ ಜೀವಂತವಾಗೂ ಉಳಿಬಹುದು. ಹೌದಲ್ಲ? ನೀವುಗಳು ಚೆನ್ನಾಗಿದ್ರೆ ತಾನೆ ಎಲ್ಲ ಏನ್ ಮಾಡ್ಲಿಕ್ಕೂ ನೀವು ಯಾರು ಚೆನ್ನಾಗಿರ್ಬೇಕು? ನಾವುಗಳು ಚೆನ್ನಾಗಿದ್ರೆ, ನಾವು ಚೆನ್ನಾಗಿರ್ಬೇಕು ಅಂದ್ರೆ ರಸ್ತೆ ಯಾವ ರೀತಿ ಹೋಗ್ಬೇಕು? ಸೇಫ್ಟಿಯಾಗಿ ಹೋಗ್ಬೇಕು. ಹೌದಾ? ಓಕೆ, ಎಷ್ಟು ಜನ ಸೇಫ್ಟಿಯಾಗಿ ಹೋಗ್ತೀವಿ ಇರೋರಲ್ಲಿ? ಆದ್ರೆ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ಯಾಕಂದ್ರೆ ನಿಮ್ಗಳಿಗೆ ನಮ್ಮ ಉದ್ದೇಶ ಇಷ್ಟೇ, ಅಟ್ಲೀಸ್ಟ್ ಇದೊಂದೇ ಕಾರ್ಯಕ್ರಮ ಅಲ್ಲ. ಈಗ ಮೊನ್ನೆ HIV ಜಾಗೃತಿ ಕಾರ್ಯಕ್ರಮ ನಿಮ್ಮ ಶಾಲೆಯಿಂದ ಆಯೋಜನೆ ಮಾಡಿದ್ರಲ್ಲ, ನೀವು ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ರಪ್ಪ. ನೀವು ಎಷ್ಟು ಜನ ಅದನ್ನ ಅಳವಡಿಸ್ಕೊಂಡ್ರಿ ಅಂದ್ರೆ ಅಟ್ಲೀಸ್ಟ್ ಓಕೆ, ನನ್ಗೆ ಈ ಕಾಯಿಲೆ ಅಂದ್ರೆ ಏನು, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಓದುವಂತ ಸಂದರ್ಭದಲ್ಲಿ ಪ್ರತಿ ಅವರು ಕೂಡ ಬಹಳ ಇಂಪಾರ್ಟೆಂಟ್. ಮೇ ಬಿ ಅದು ನಿಮಗೆ ಇಲ್ಲದೆ ಇರ್ಬೋದು, ನಿಮ್ ಟೀಚರ್ಸ್ ಗಳಿಗೆ ಇರ್ತದೆ. ಅಂದ್ರೆ ಈ ಮಕ್ಕಳುಗಳಿಗೆ ನಾವ್ ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಮಕ್ಕಳುಗಳಿಗೆ ನಾವ್ ಇದನ್ನ ಕಲಿಸ್ಬೇಕು ಅನ್ನೋದು ಆ ಪರಿಕಲ್ಪನೆ ನಿಮ್ಮ ಶಿಕ್ಷಕರುಗಳಲ್ಲಿ ಇರ್ತದೆ. ಈಗ ಕೇಳೋ ಮನೋಭಾವನೆ ಇರುವಂತ ವಿದ್ಯಾರ್ಥಿಗಳು ಬಹಳ ಕಡಿಮೆ, ಅದು ಅರ್ಥ ಆಗ್ತದೆ ನನಗೂ. ಆದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂದ್ರೆ ಎಲ್ಲಾ ಕಡೆಗೂ ಎಲ್ಲಾರ್ಗೂ ಹೋಗಿ ಈ ವಿಚಾರಗಳನ್ನ ನಿಮ್ ತಂದೆ ತಾಯಿಗಳಿಗೆ ಬಂದು ನಾವು ಈ ವಿಚಾರ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅವರು 50 ವರ್ಷದ ಮರ ಇವಾಗ. अभी सब्सक्राइब करें।